ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 30. ಇಂದಿನ ಪಾಠ ಸಮಾಸಗಳು ಎಂಬ ವಿಚಾರವಾಗಿ. ಇದರಲ್ಲಿ ಅನೇಕ ವಿಚಾರಗಳಿವೆ. ವಿದ್ಯಾರ್ಥಿಗಳ ಸ್ತರಕ್ಕೆ ಅನುಗುಣವಾಗಿ ಮುಖ್ಯವಾಗಿ ಬೇಕಾಗುವಂಥ ಅಂಶವನ್ನು ಈ ಮೊದಲನೇ ಭಾಗದಲ್ಲಿ ನೋಡೋಣ. ಸಮಾಸಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ವಾಕ್ಯವನ್ನು ಗಮನಿಸಿ. ನನಗೆ ತಲೆನೋವು ಜಾಸ್ತಿ ಇದೆ. ಈ ರೀತಿಯಾದಂಥ ವಾಕ್ಯಗಳನ್ನು ನಾವು ಮಾತನಾಡುವಾಗ ಬಳಸುತ್ತೇವೆ. ನನಗೆ ತಲೆನೋವು ಜಾಸ್ತಿ ಇದೆ. ಮುಂದಿನ ವಾಕ್ಯವನ್ನು ಗಮನಿಸಿ. ನನಗೆ ತಲೆಯಲ್ಲಿ ನೋವು ಜಾಸ್ತಿ ಇದೆ. ಮೊದಲನೇ ವಾಕ್ಯ ಎರಡನೇ ವಾಕ್ಯದಲ್ಲಿ ಇರುವಂತಹ ತಲೆನೋವು ಮತ್ತು ತಲೆಯಲ್ಲಿ ನೋವು ಎಂಬುದನ್ನು ಗಮನಿಸಿ. ತಲೆನೋವು ಎಂಬುದರ ಅರ್ಥವೇ ತಲೆಯಲ್ಲಿ ನೋವು. ತಲೆನೋವು ಎಂಬುದು ಒಂದು ಪದವಾಗಿ ಇದ್ದರೆ, ಸಮಸ್ತವಾದಂತಹ ಪದವಾಗಿ ಇದ್ದರೆ, ತಲೆಯಲ್ಲಿ ನೋವು ಎಂಬುದು ಅದರ ವಿವರಣೆಯನ್ನ ಮಾಡುವಂತಹ ಅನೇಕ ಪದಾತ್ಮಕವಾಗಿ ವಾಕ್ಯವಾಗಿ ಕಂಡು ಬಂದಿದೆ. ಈ ಸಮಸ್ತ ಪದವಾಗಿ ಇರುವಂತಹ ತಲೆನೋವು ಎಂಬುದು ಸಮಾಸ ಎಂದು ಕರೆಯಲ್ಪಡುತ್ತದೆ. ಆ ಸಮಸ್ತ ಪದವಾದಂತಹ ತಲೆನೋವು ಎಂಬುದರ ಅರ್ಥದ ವಿವರಣೆಯನ್ನ ಮಾಡುವಂತಹ ತಲೆಯಲ್ಲಿ ನೋವು ಎಂಬ ವಾಕ್ಯವನ್ನ ವಿಗ್ರಹ ವಾಕ್ಯ ಎಂದು ಕರೆಯುತ್ತೇವೆ. ಹಾಗಾದರೆ ಸಮಾಸದಲ್ಲಿ ಸಮಾಸ ಮತ್ತು ವಿಗ್ರಹ ವಾಕ್ಯ ಎಂಬ ಎರಡು ಭಾಗಗಳನ್ನು ನೀವು ಈಗ ನೋಡುತ್ತಿದ್ದೀರಿ. ಸಮಾಸವು ಸಂಕ್ಷೇಪವಾಗಿಯೂ ಚಿಕ್ಕದಾಗಿಯೂ ಇರುವಂಥದ್ದು. ವಿಗ್ರಹ ವಾಕ್ಯವು ಸ್ವಲ್ಪ ದೊಡ್ಡದಾಗಿ ಇರುವಂಥದ್ದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ತಮ್ಮ ನಡುವಿನ ವಿಭಕ್ತಿ ಪ್ರತ್ಯಯ ಅಥವಾ ವಿವರಣೆಯನ್ನು ಕಳೆದುಕೊಂಡು ಒಂದಾಗುವ ಕ್ರಿಯೆಯನ್ನು ಸಮಾಸ ಎನ್ನುವರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ವ್ಯತ್ಯಾಸವಾಗದ ರೀತಿಯಲ್ಲಿ ಒಂದಾಗುವುದನ್ನ, ಒಂದು ಪದವಾಗುವಿಕೆಯನ್ನ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ತಲೆನೋವು ಎಂಬ ಪದ. ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹ ವಾಕ್ಯ ಎನ್ನುವರು. ಯಾವಾಗ ಸಮಾಸವು ಅಥವಾ ಸಮಸ್ತ ಪದವು ನಮಗೆ ಸರಿಯಾದಂತಹ ಅರ್ಥವನ್ನು ಕೊಡುವುದಿಲ್ಲವೋ ಆಗ ಅದನ್ನು ವಿವರಣಾತ್ಮಕವಾಗಿ ಬಿಡಿಸಿ ಬರೆಯುತ್ತೇವೆ. ಇದನ್ನು ನಾವು ವಿಗ್ರಹ ವಾಕ್ಯ ಎನ್ನುತ್ತೇವೆ. ತಲೆನೋವು ಎಂಬ ಸಮಾಸದ ವಿಗ್ರಹ ವಾಕ್ಯ ತಲೆಯಲ್ಲಿ ನೋವು ಎಂಬುದು. ಮುಂದೆ ಗಮನಿಸಿ. ಸಮಾಸ. ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎಂಬ ಎರಡು ಭಾಗಗಳು ಇರುತ್ತವೆ. ತಲೆನೋವು ಎಂಬ ಸಮಾಸದಲ್ಲಿ ತಲೆ ಎಂಬ ಭಾಗವು ಮೊದಲನೇ ಪದ, ಅದು ಪೂರ್ವ ಪದ. ನೋವು ಎಂಬ ಎರಡನೇ ಭಾಗವು ಉತ್ತರ ಪದ. ಇನ್ನು ಸಮಾಸ ಪ್ರಕಾರಗಳನ್ನು ನೋಡೋಣ. ಕನ್ನಡದ ಸಮಾಸದಲ್ಲಿ 8 ವಿಧಗಳಿವೆ, 8 ಪ್ರಕಾರಗಳಿವೆ. ಮುಖ್ಯವಾದ ಪ್ರಕಾರಗಳನ್ನು ನಾವು ಉದಾಹರಣೆ ಸಹಿತವಾಗಿ ಗಮನಿಸೋಣ. 8 ಪ್ರಕಾರಗಳು ಈ ರೀತಿಯಾಗಿ ಇವೆ. ಮೊದಲನೆಯದು ತತ್ಪುರುಷ ಸಮಾಸ, ಎರಡನೆಯದು ಕರ್ಮಧಾರಯ ಸಮಾಸ, ಮೂರನೆಯದು ದ್ವಿಗು ಸಮಾಸ, ನಾಲ್ಕನೆಯದು ಅಂಶಿ ಸಮಾಸ, ಐದನೆಯದು ದ್ವಂದ್ವ ಸಮಾಸ, ಆರನೆಯ ಪ್ರಕಾರ ಬಹುಬ್ರೀಹಿ ಸಮಾಸ, ಏಳನೆಯ ವಿಭಾಗ ಕ್ರಿಯಾ ಸಮಾಸ, ಕೊನೆಯ ವಿಧವಾಗಿ ಗಮಕ ಸಮಾಸ. ಒಂದೊಂದನ್ನು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ.
ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಎನಿಸುವುದು. ಸಮಾಸದಲ್ಲಿರುವಂತಹ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿನ ಉತ್ತರ ಪದದ ಭಾಗಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಕೊಟ್ಟಾಗ ಅದು ತತ್ಪುರುಷ ಸಮಾಸವಾಗುತ್ತದೆ. ಪೂರ್ವ ಪದವು ಯಾವ ವಿಭಕ್ತಿಯಲ್ಲಿರುವುದೋ ಆ ಹೆಸರಿನಲ್ಲಿ ಸಮಾಸ ಹೇಳುವುದು ರೂಢಿ. ಉದಾಹರಣೆಗೆ ಷಷ್ಠಿ ತತ್ಪುರುಷ, ಸಪ್ತಮಿ ತತ್ಪುರುಷ ಇತ್ಯಾದಿ. ಉದಾಹರಣೆಯನ್ನ ಗಮನಿಸೋಣ. ಮರದ ಕಾಲು, ಮರಗಾಲು. ಇದು ಷಷ್ಠಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾಕೆಂದರೆ ಸಮಾಸವನ್ನ ಬಿಡಿಸಿ ವಿಗ್ರಹ ವಾಕ್ಯ ಮಾಡುವಾಗ ಮೊದಲನೆಯ ಪದ ಷಷ್ಠಿ ವಿಭಕ್ತ್ಯಂತವಾಗಿದೆ. ಆದ್ದರಿಂದ ಇದು ಷಷ್ಠಿ ತತ್ಪುರುಷ ಸಮಾಸ. ಎರಡನೆಯ ಉದಾಹರಣೆ ತಲೆಯಲ್ಲಿ ನೋವು, ತಲೆನೋವು. ಇದು ಸಪ್ತಮಿ ತತ್ಪುರುಷ ಸಮಾಸ. ಯಾಕೆಂದರೆ ವಿಗ್ರಹ ವಾಕ್ಯದಲ್ಲಿನ ಮೊದಲನೆಯ ಪದ ಅಥವಾ ಪೂರ್ವ ಪದವು ಸಪ್ತಮಿ ವಿಭಕ್ತ್ಯಂತವಾಗಿದೆ. ಆದ್ದರಿಂದ ಇದು ಸಪ್ತಮಿ ತತ್ಪುರುಷ ಸಮಾಸ. ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುವುದರಿಂದ ಇದು ತತ್ಪುರುಷ ಸಮಾಸ. ಮುಂದಿನ ಉದಾಹರಣೆಗಳನ್ನ ಗಮನಿಸಿ. ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವಂತಹ ಸಮಾಸ ಈ ತತ್ಪುರುಷ ಸಮಾಸ. ಉದಾಹರಣೆಗಳೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಅರಸನ ಮನೆ ಅಂದರೆ ಅರಮನೆ. ತಲೆಯಲ್ಲಿ ನೋವು, ತಲೆನೋವು. ಹಗಲಿನಲ್ಲಿ ಕನಸು, ಹಗಲು ಗನಸು ಅಥವಾ ಹಗಲು ಕನಸು. ಕಲ್ಲಿನ ಮಂಟಪ, ಕಲ್ಲು ಮಂಟಪ. ಗಂಗೆಯ ಮೂಲ, ಗಂಗಾ ಮೂಲ. ಇಲ್ಲಿ ಬಂದಂತಹ ಅರಮನೆ, ತಲೆನೋವು, ಹಗಲು ಗನಸು, ಕಲ್ಲು ಮಂಟಪ, ಗಂಗಾ ಮೂಲ ಈ ಸಮಾಸಗಳನ್ನ ಗಮನಿಸಿ ಅದಕ್ಕೆ ಸಂಬಂಧಿಸಿದಂತಹ ವಿಗ್ರಹ ವಾಕ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಅಭ್ಯಾಸಕ್ಕಾಗಿ ತತ್ಪುರುಷ ಸಮಾಸದ ಕೆಲವಷ್ಟು ಉದಾಹರಣೆಗಳನ್ನ ನೋಡೋಣ. ಜ್ಞಾನದ ಅರ್ಜನೆ, ಜ್ಞಾನಾರ್ಜನೆ. ಕಾಲಿನ ಗೆಜ್ಜೆ, ಕಾಲ್ಗೆಜ್ಜೆ. ಜೀವನದ ಸೌಖ್ಯ, ಜೀವನ ಸೌಖ್ಯ. ಧರ್ಮದ ಧ್ವಜ, ಧರ್ಮಧ್ವಜ. ರಾಷ್ಟ್ರದ ರಕ್ಷಣೆ, ರಾಷ್ಟ್ರ ರಕ್ಷಣೆ. ಮಕ್ಕಳೇ, ಇಲ್ಲಿ ಗಮನಿಸಿ. ಜ್ಞಾನದ, ಕಾಲಿನ, ಜೀವನದ, ಧರ್ಮದ, ರಾಷ್ಟ್ರದ ಎಂಬ ಪದಗಳು ಷಷ್ಠಿ ವಿಭಕ್ತ್ಯಂತಗಳಾಗಿವೆ. ಇವುಗಳ ಮೂಲ ರೂಪ ಅಥವಾ ಮೂಲ ಪದವಾದಂತಹ ಜ್ಞಾನ, ಕಾಲು, ಜೀವನ, ಧರ್ಮ, ರಾಷ್ಟ್ರ ಎಂಬ ಪದಗಳೊಂದಿಗೆ ಉತ್ತರ ಪದವನ್ನ ಸೇರಿಸಿ ಸಮಾಸವನ್ನಾಗಿ ಮಾಡಿದ್ದೇವೆ. ಜ್ಞಾನಾರ್ಜನೆ, ಕಾಲ್ಗೆಜ್ಜೆ, ಜೀವನ ಸೌಖ್ಯ, ಧರ್ಮಧ್ವಜ, ರಾಷ್ಟ್ರ ರಕ್ಷಣೆ ಎಂಬುದಾಗಿ. ಇನ್ನು ಸಮಾಸವನ್ನ ವಿಭಾಗ ಮಾಡುವುದನ್ನು ಕೂಡ ಕಲಿತುಕೊಳ್ಳೋಣ. ರತ್ನಮಂಚ ಅಂದರೆ ರತ್ನದ ಮಂಚ. ಗದಾಘಾತ ಅಂದರೆ ಗದೆಯ ಆಘಾತ. ದೇಶಭಕ್ತಿ ಅಂದರೇನೋ ದೇಶದಲ್ಲಿ ಭಕ್ತಿ ಎಂದರ್ಥ. ಜೀವಿತೋದ್ದೇಶ ಅಂದರೆ ಜೀವಿತದ ಉದ್ದೇಶ. ಕಾಡು ದಾರಿ, ಕಾಡಿನ ದಾರಿ. ಇನ್ನು ಎರಡನೆಯ ಪ್ರಕಾರ ಕರ್ಮಧಾರಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ, ವಿಭಕ್ತಿ, ವಚನಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸವೆನ್ನುವರು. ಅಂದರೆ ವಿಶಿಷ್ಟವಾದಂತಹ ಗುಣವಾಚಕಗಳು, ವಿಶೇಷಣಗಳು ಇಲ್ಲಿ ಬರುವುದರಿಂದ ಇದನ್ನು ಕರ್ಮಧಾರಯ ಸಮಾಸ ಎಂದು ಹೇಳುತ್ತೇವೆ.
ಇಲ್ಲಿಯೂ ಸಹ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವಂಥದ್ದು. ಉದಾಹರಣೆಯನ್ನು ಗಮನಿಸಿ. ಹಿರಿದು ಜೇನು ಹೆಜ್ಜೇನು. ಹಿರಿದು ಎಂಬುದು ವಿಶೇಷಣ ಪದವಾಗಿರುವುದರಿಂದ ಇದು ಕರ್ಮಧಾರೆಯ ಸಮಾಸವಾಗಿದೆ. ಹಳೆಯದು ಕನ್ನಡ ಹಳಗನ್ನಡ. ಇಲ್ಲಿ ಹಳೆಯದು ಎಂಬುದು ವಿಭಕ್ತಿಗೆ ಪ್ರಾಧಾನ್ಯತೆ ಕೊಡುವಂತಹ ಪದವಲ್ಲ, ಇದು ವಿಶೇಷಣ ಪದ. ಆದ್ದರಿಂದ ಇದು ಕರ್ಮಧಾರೆಯ ಸಮಾಸ. ಹಿರಿದು ಮರ ಹೆಮ್ಮರ. ಶುಭವಾದ ವಾರ್ತೆ ಶುಭ ವಾರ್ತೆ. ಇಲ್ಲೆಲ್ಲ ಹಿರಿದು, ಹಳೆಯದು, ಶುಭವಾದ ಎಂಬ ಪದಗಳನ್ನು ಗಮನಿಸಿ. ಇವೆಲ್ಲವೂ ವಿಶೇಷಣ ಪದಗಳು. ಈ ರೀತಿಯಾದಂತಹ ವಿಶೇಷಣ ಪದಗಳು ಬಂದಿರುವಂತಹ ಸಮಾಸವೇ ಕರ್ಮಧಾರೆಯ ಸಮಾಸ. ಪೂರ್ವ ಪದವು ಗುಣವಾಚಕವಾಗಿಯೂ ಉತ್ತರ ಪದವು ನಾಮವಾಚಕ ಆಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ. ಉದಾಹರಣೆಗಳು. ಹಿರಿದು ಬಾಗಿಲು ಹೆಬ್ಬಾಗಿಲು. ಕೆಂಪಾದ ತಾವರೆ ಕೆಂದಾವರೆ. ಹಿರಿದು ಮರ ಹೆಮ್ಮರ. ಕರಿಯ ಮೋಡ ಕಾರ್ಮೋಡ. ಹೊಸದು ಕನ್ನಡ ಹೊಸಗನ್ನಡ. ಇನ್ನು ಅಭ್ಯಾಸಕ್ಕಾಗಿ ಕೆಲವಷ್ಟು ಪ್ರಶ್ನೆಗಳನ್ನು ನೋಡೋಣ. ಅಡ್ಡವಾದ ಗೋಡೆ. ಇದರ ಸಮಸ್ತ ಪದ ಹೇಗಾಗಿರಬಹುದು? ಅಡ್ಡಗೋಡೆ. ಮುಂದಿನ ಪ್ರಶ್ನೆ. ಕಪ್ಪಾದ ಮೋಡ. ಉತ್ತರಕ್ಕಾಗಿ ಪ್ರಯತ್ನಿಸಿ. ಕಾರ್ಮೋಡ. ದಟ್ಟವಾದ ಅಡವಿ. ದಟ್ಟಡವಿ. ನಿಡಿದಾದ ಉಸಿರು. ಇದರ ಸಮಾಸ ನಿಟ್ಟುಸಿರು. ಪ್ರಸನ್ನವಾದ ವದನ. ಸಮಾಸ ಹೇಗಾಗಬಹುದು? ಪ್ರಸನ್ನ ವದನ. ಇನ್ನು ವಿಗ್ರಹ ವಾಕ್ಯವನ್ನ ಮಾಡಲು ಪ್ರಯತ್ನ ಮಾಡೋಣ. ಸಮಾಸವನ್ನ ಕೊಡುತ್ತಿದ್ದೇನೆ, ವಿಗ್ರಹ ವಾಕ್ಯಕ್ಕಾಗಿ ಪ್ರಯತ್ನಿಸಿ. ಬೆಳದಿಂಗಳು. ಈ ಸಮಾಸದ ವಿಗ್ರಹ ವಾಕ್ಯ ಬಿಳಿದಾದ ತಿಂಗಳು ಬೆಳದಿಂಗಳು. ಬಿರುಗತ್ತಲು. ಬಿರುಸಾದ ಕತ್ತಲು. ಮುಂದಿನ ಪ್ರಶ್ನೆ. ಹೆಬ್ಬಾವು. ಇದರ ವಿಗ್ರಹ ವಾಕ್ಯ ಹಿರಿದು ಹಾವು. ಮುಂದಿನ ಪ್ರಶ್ನೆ. ಹೊಂಬಣ್ಣ. ವಿಗ್ರಹ ವಾಕ್ಯವನ್ನ ಪ್ರಯತ್ನಿಸಿ. ಹೊನ್ನಿನ ಬಣ್ಣ. 10ನೇ ಪ್ರಶ್ನೆ. ಹೆಬ್ಬಂಡೆ. ಇದರ ವಿಗ್ರಹ ವಾಕ್ಯ ಹಿರಿದಾದ ಬಂಡೆ. ಮುಂದಿನ ಸಮಾಸ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ದ್ವಿಗು ಸಮಾಸವೆನ್ನುವರು. ಉದಾಹರಣೆಗಳನ್ನು ಗಮನಿಸಿ. ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಒಂದು ಕಟ್ಟು ಒಗ್ಗಟ್ಟು. 4 ಮಡಿ ನಾಲ್ವಡಿ. 2 ಮಾತು ಎರಡ್ ಮಾತು. 5 ಮಡಿ ಐವಡಿ. ಇಲ್ಲಿ ಗಮನಿಸಿ. 1, 4, 2, 5 ಎಂಬ ಪೂರ್ವ ಪದದ ಸ್ಥಾನದಲ್ಲಿರುವ ಶಬ್ದಗಳು ಸಂಖ್ಯಾವಾಚಕಗಳಾಗಿರುವುದರಿಂದ ಇದು ದ್ವಿಗು ಸಮಾಸವಾಗಿದೆ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. 1 ಕಟ್ಟು ಒಗ್ಗಟ್ಟು. 2 ಭಾಗ ಇಬ್ಭಾಗ. 3 ಕಣ್ಣು ಮುಕ್ಕಣ್ಣು. 4 ಅಡಿ ನಾಲ್ವಡಿ. ಪಂಚ ಇಂದ್ರಿಯ ಪಂಚೇಂದ್ರಿಯ. ಅಭ್ಯಾಸ ಮಾಡೋಣ. ನವರಾತ್ರಿ ಪ್ರಸಿದ್ಧವಾದಂತಹ ಉದಾಹರಣೆ ನವರಾತ್ರಿ. ಪಂಚ ಇಂದ್ರಿಯ ಪಂಚೇಂದ್ರಿಯ. 2 ಮಡಿ ಇಮ್ಮಡಿ. 1 ಕಟ್ಟು ಒಗ್ಗಟ್ಟು. 3 ಲೋಕ ಮೂರ್ಲೋಕ. ಇನ್ನು ವಿಗ್ರಹ ವಾಕ್ಯಕ್ಕಾಗಿ ಪ್ರಯತ್ನ ಮಾಡೋಣ. ನಾಲ್ವಡಿ 4 ಮಡಿ ನಾಲ್ವಡಿ. ಇತ್ತಂಡ 2 ತಂಡ ಇತ್ತಂಡ. ಪಂಚಪಾಂಡವರು ಪಂಚ ಪಾಂಡವರು. ಮುಂದಿನ ಪ್ರಶ್ನೆ. ನಾಲ್ಮೊಗ 4 ಮೊಗ ನಾಲ್ಮೊಗ. ಇಕ್ಕಟ್ಟು
ಎರಡು ಕಟ್ಟು ಇಕ್ಕಟ್ಟು. ಈ ರೀತಿಯಾದಂತಹ ಉದಾಹರಣೆಗಳನ್ನು ನೀವು ಅಭ್ಯಾಸ ಮಾಡಿ. ಇನ್ನು ನಾಲ್ಕನೆಯ ಪ್ರಕಾರ ಅಂಶಿ ಸಮಾಸ ಅಥವಾ ಅವ್ಯಯೀಭಾವ ಸಮಾಸ ಎಂಬುದು. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸವೆನ್ನುವರು. ಇಲ್ಲಿ ಹೇಗೆ ತತ್ಪುರುಷ ಕರ್ಮಧಾರೆಯ ಸಮಾಸಗಳಲ್ಲಿ ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಬರುವುದೋ, ಇಲ್ಲಿ ಪೂರ್ವ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಉಂಟು. ಅದಕ್ಕೋಸ್ಕರ ಇದನ್ನು ಅಂಶಿ ಸಮಾಸ ಎಂದು ಹೇಳುತ್ತೇವೆ. ಉದಾಹರಣೆಗಳನ್ನು ಗಮನಿಸಿ. ಕೈಯ ಅಡಿ ಅಂಗೈ, ಮೂಲ ಅನು ಮೂಲನು, ತಲೆಯ ಮುಂದು ಮುಂದಲೆ, ನಿಮಿತ್ತ ಅಲ್ಲದುದು ನಿರ್ನಿಮಿತ್ತ. ಈ ಸಮಾಸಗಳಲ್ಲಿ ಪೂರ್ವ ಪದದ ಅರ್ಥಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತದೆ. ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವಂತಹ ಸಮಾಸವೇ ಅಂಶಿ ಸಮಾಸ. ಈ ಸಮಾಸವನ್ನ ಅವ್ಯಯೀಭಾವ ಸಮಾಸ ಎಂದು ಕೂಡ ಕರೆಯುವುದುಂಟು. ಮನೆಯ ಒಳಗೆ ಒಳಮನೆ, ಬಾಗಿಲಿನ ಹಿಂದೆ ಹಿಂಬಾಗಿಲು, ಕಾಲಿನ ಮುಂದು ಮುಂಗಾಲು. ಅಭ್ಯಾಸಕ್ಕಾಗಿ ಕೆಲವಷ್ಟು ಪದಗಳನ್ನು ನೋಡೋಣ. ಬೆರಳ ತುದಿ ತುದಿ ಬೆರಳು, ಮೈಯ ಹೊರಗು ಹೊರಮೈ, ಕಾಲಿನ ಅಡಿ ಅಂಗಾಲು, ಕೈಯ ತುದಿ ತುದಿಗೈ, ತುಟಿಯ ಕೆಳಗು ಕೆಳದುಟಿ. ಇನ್ನು ವಿಗ್ರಹ ವಾಕ್ಯವನ್ನ ಮಾಡಲು ಪ್ರಯತ್ನ ಮಾಡೋಣ. ಕುಡಿ ಹುಬ್ಬು, ಹುಬ್ಬಿನ ಕುಡಿ, ಕಡೆಗಣ್ಣು, ಕಣ್ಣ ಕಡೆ, ತುದಿ ಮೂಗು, ಮೂಗಿನ ತುದಿ, ಹಿಂದಲೆ, ತಲೆಯ ಹಿಂದು, ನಡು ಹಗಲು, ಹಗಲಿನ ನಡು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಂತಹ ಪದಗಳನ್ನು ಗಮನಿಸಿ, ಸಮಸ್ತ ಪದವನ್ನೂ ನೋಡಿ, ವಿಗ್ರಹ ವಾಕ್ಯವನ್ನೂ ಕೂಡ ನೋಡಿ, ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಈ ರೀತಿಯಾದಂತಹ ಉದಾಹರಣೆಗಳು ಬಂದಾಗ ಅದರ ವಿಗ್ರಹ ವಾಕ್ಯ ಮತ್ತು ಸಮಸ್ತ ಪದವನ್ನು ಮಾಡುವುದನ್ನು ಅಭ್ಯಾಸ ಮಾಡಿ. ಇಂದಿನ ತರಗತಿಯಲ್ಲಿ ಸಮಾಸದ ಪರಿಚಯವನ್ನು ಮಾಡಿಕೊಂಡ್ವಿ. ಪರೀಕ್ಷೆಗಳಲ್ಲಿ ಸಮಾಸ ಪದಗಳನ್ನು ಕೇಳಿದಾಗ ಅದರ ವಿಗ್ರಹ ವಾಕ್ಯ ಮಾಡುವುದನ್ನು, ವಿಗ್ರಹ ವಾಕ್ಯವನ್ನು ಕೊಟ್ಟಾಗ ಅದರ ಸಮಸ್ತ ಪದವನ್ನು ಸಮಾಸವನ್ನು ಮಾಡುವುದನ್ನು ನೀವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡುವುದರಿಂದ ಸ್ಪಷ್ಟತೆ ಬರುತ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಪದಗಳನ್ನು ಪಾಠಗಳ ಮಧ್ಯದಲ್ಲಿ ಗಮನಿಸಿ, ಅಭ್ಯಾಸದಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಪುನಃ ಪುನಃ ಮನನ ಮಾಡಿ ಕನ್ನಡವನ್ನು ಬಳಸೋಣ, ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ನಮಸ್ಕಾರ.